ಇವತ್ತು ಎಲೆಕ್ಟ್ರಿಕ್ ಬಸ್ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನಾವು ಇದನ್ನು ಹಾಕಿರುವಂತ ಅಂದ್ರೆ ಬೆಂಗಳೂರಲ್ಲಿ ನಾವು ಬಸ್ ಅನ್ನು ನೋಡಿದ್ರು ಕೂಡ ಅದು ಕರ್ನಾಟಕ ಸಾರಿಗೆ ವ್ಯವಸ್ಥೆ ಒಂದು 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 ಬಸ್ಗಳು ಆದ್ರೆ ಪ್ರೈವೇಟ್ ಆಗಿ ನಾವು ಹಾಕಿರುವಂತದ್ದು ಇದೇ ಮೊದಲು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಈ ಬಸ್ಸಿನ ವಿಶೇಷತೆ ಏನಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕ್ ಏನ್ ಚಾರ್ಜ್ ಮಾಡಿದ್ರೆ ಒಂದು ಫುಲ್ ಚಾರ್ಜ್ಗೆ ಇದು 200 ಕಿಲೋಮೀಟರ್ ಓಡುವಂತ ರೇಂಜ್ ಇದೆ. ಮತ್ತು AC ಬಸ್ಸಸ್ ಇದೆ ಮತ್ತು ಡ್ರೈವಿಂಗ್ ಇದು ನೋಡಿದ್ರೆ ಆಟೋಮೆಟಿಕ್ ಬಸ್ಸಿನ ಏನು ವಿದೌಟ್ ಗೇರ್ ಬಸ್ ಡ್ರೈವ್ ಮಾಡ್ತಾರೆ. ಸೊ ಇದೆಲ್ಲ ವಿಶೇಷ. ಮತ್ತು CC ಕ್ಯಾಮರಾಸ್ ಇದೆ, ಸೇಫ್ಟಿ ಫೀಚರ್ಸ್ ಇದೆ, ಬಸ್ ಲೋ ಫ್ಲೋರ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಬಾಕಿ ಜಿಲ್ಲೆಯಲ್ಲಿ ಜನರು ಬಸ್ ಅನ್ನು ಕಾಯ್ತಾರೆ, ಆದ್ರೆ ಇಲ್ಲಿ ಬಸ್ ಜನರನ್ನು ಕಾಯುವಂತದ್ದು. ಇವತ್ತು ಎವ್ರಿ ಮಿನಿಟಿಗೆ ಒಂದೊಂದು ಬಸ್ ಇದೆ. ಈ ಬಸ್ ನಮ್ಮ ರೂಟ್ ನಂಬರ್ 27 ಅಂದ್ರೆ ಮಂಗಳಾದೇವಿಯಿಂದ ವಯ ಹತ್ತಾವರ ಸ್ಟೇಟ್ ಬ್ಯಾಂಕ್ ರೂಟ್ ಅಲ್ಲಿ ಸಂಚಲಿಸ್ತದೆ. ಪರ್ ಡೇ ನಮ್ದೊಂದು 175 ಕಿಲೋಮೀಟರ್ ಓಡ್ತದೆ ಈ ಬಸ್. ಮತ್ತೆ 19 ಟ್ರಿಪ್ ಗಳನ್ನು ಮಾಡ್ತದೆ. ರೇಟ್ ಸೇಮ್ ಇರ್ತದೆ. ಅಂದ್ರೆ ಸರ್ಕಾರದ AC ಬಸ್ಸಿಗೆ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶಗಳು ಇರ್ಬೋದು, ಆದ್ರೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಹೈಕ್ಗಳನ್ನು ಮಾಡುದಿಲ್ಲ. ಯಾವ ರೀತಿ ಬೇರೆ ಬಸ್ಗೆ ಯಾವ ರೇಟ್ ಇದೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೇವೆ. ಅದೇ ಈ ಬಸ್ ಅಲ್ಲಿ ಈಗ ನಿಮ್ಗೆ ಸೇಫ್ಟಿ ಫೀಚರ್ ಆಗಿ 7 CC ಕ್ಯಾಮರಾ ಇದೆ. ಅದು ನಮ್ಮ ಡ್ಯಾಶ್ ಬೋರ್ಡ್ ಇದೆ, ಅದಕ್ಕೆ ಡ್ರೈವರ್ನವರೇ ಅದನ್ನು ಮಾನಿಟರ್ ಮಾಡುವಂತದ್ದು, ಮತ್ತು ರಿವರ್ಸ್ ಗೇರ್ ಇದೆ. ಸೊ ಇದೆಲ್ಲ ಸೇಫ್ಟಿ ಫೀಚರ್ ಗಳಲ್ಲಿ ಬರ್ತದೆ. ಇದು ನಾಳೆ ಕಂಪನಿಯಿಂದ ಇದೊಂದು ನ್ಯೂಟನ್ ಅವರ ವತಿಯಿಂದ ಇದು 26 ಗೆ ಲಾಂಚ್ ಆಗ್ತದೆ, ಅಂದ್ರೆ ನಾಳೆ. ಬಟ್ ನಾವು ರಿಜಿಸ್ಟ್ರೇಷನ್ ಮತ್ತು ಬೇರೆ ಬೇರೆ ಸರ್ಕಾರದ ಈ ವ್ಯವಸ್ಥೆ ಇರೋದ್ರಿಂದ, ಪೇಪರ್ ವರ್ಕ್ ಇರೋದ್ರಿಂದ 1 ವಾರ 1-2 ವಾರದಿಂದ ನಾವು ಅದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ. ಇವತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಾವು ಸಾರಿಗೆ ಉದ್ಯಮ ಕಳೆದ 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಹಲವಾರು ಹೊಸ ವಿಷಯಗಳು ಕಳೆದ ಹಲವಾರು ವರ್ಷಗಳಿಂದ ಅದು ಯಾವ ರೀತಿ ನಮ್ಮ ಏನು ವ್ಯವಸ್ಥೆಗಳು ಬದಲಾಂತ ನಾವು ಕೂಡ ಅದಕ್ಕೆ ಒಗ್ಗಿಕೊಂಡು ನಾವು ವ್ಯವಸ್ಥೆಗಳನ್ನು, ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಎಲೆಕ್ಟ್ರಿಕ್ ಬಸ್ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನಾವು ಇದನ್ನು ಹಾಕಿರುವಂತ ಅಂದ್ರೆ ಬೆಂಗಳೂರಲ್ಲಿ ನಾವು ಬಸ್ ಅನ್ನು ನೋಡಿದ್ರು ಕೂಡ ಅದು ಕರ್ನಾಟಕ ಸಾರಿಗೆ ವ್ಯವಸ್ಥೆ ಒಂದು 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 ಬಸ್ಗಳು ಆದ್ರೆ ಪ್ರೈವೇಟ್ ಆಗಿ ನಾವು ಹಾಕಿರುವಂತದ್ದು ಇದೇ ಮೊದಲು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಈ ಬಸ್ಸಿನ ವಿಶೇಷತೆ ಏನಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕ್ ಏನ್ ಚಾರ್ಜ್ ಮಾಡಿದ್ರೆ ಒಂದು ಫುಲ್ ಚಾರ್ಜ್ಗೆ ಇದು 200 ಕಿಲೋಮೀಟರ್ ಓಡುವಂತ ರೇಂಜ್ ಇದೆ. ಮತ್ತು AC ಬಸ್ಸಸ್ ಇದೆ. ಮತ್ತು ಡ್ರೈವಿಂಗ್ ಇದು ನೋಡಿದ್ರೆ ಆಟೋಮೆಟಿಕ್ ಬಸ್ಸಿನ ಏನು ವಿದೌಟ್ ಗೇರ್ ಬಸ್ ಡ್ರೈವ್ ಮಾಡ್ತಾರೆ. ಸೊ ಇದೆಲ್ಲ ವಿಶೇಷ. ಮತ್ತು CC ಕ್ಯಾಮರಾಸ್ ಇದೆ, ಸೇಫ್ಟಿ ಫೀಚರ್ಸ್ ಇದೆ, ಬಸ್ ಲೋ ಫ್ಲೋರ್ ಇದೆ, ಎಲ್ಲ ವ್ಯವಸ್ಥೆ ಇದೆ. 1-2 ವರ್ಷದಿಂದ ನಾವು ನಿರಂತರವಾಗಿ ಬೇರೆ ಬೇರೆ ಕಂಪನಿ ಜೊತೆ ನಾವು ಮಾತುಕತೆಯನ್ನು ಮಾಡ್ತಾ ಇದ್ವಿ. ಅಂದ್ರೆ ಐದರ್ ಓನರ್ಶಿಪ್ ಅಥವಾ ಲೀಸ್ ಅಲ್ಲಿ ನಾವು ನಗರಕ್ಕೆ ಬಸ್ಗಳನ್ನು ತರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಆಗಿರ್ಬೋದು ಅಥವಾ ಇನ್ನು ತಮ್ಗೆ ಗೊತ್ತಿರುವ ಹಾಗೆ IT ಕಂಪನೀಸ್ ಕೂಡ ಇಲ್ಲಿ ಬರುವಂತದಿದೆ. ಸೊ ಆ ದೃಷ್ಟಿಯಲ್ಲಿ ನಮ್ಮೊಂದು ಚಿಕ್ಕ ಕೊಡುಗೆ ಇಲ್ಲಿ ಕೊಡ್ಬೇಕಂತೇಳಿ ಕಳೆದ 1-2 ವರ್ಷದಿಂದ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಇವತ್ತು ಸಫಲ ಆಗಿದೆ ಅಂತ ಹೇಳಿ ಖಂಡಿತವಾಗಿಲ್ಲ. ನಾವು ನಮ್ಮ ಏನು ಎಲೆಕ್ಟ್ರಿಕ್ ಬಸ್ ಬಂದಿದೆ ಅಂತ ಹೇಳುವಾಗ್ಲೂ ಕೂಡ ನಾವು ಅದಕ್ಕೆ ಇವತ್ತು ಡೀಸೆಲ್ ವೆಹಿಕಲ್ ಅಲ್ಲಿ ಕೂಡ ತುಂಬಾ ಬದಲಾವಣೆಗಳಾಗಿದೆ. ಆದ್ರೆ ರಾಜ್ಯ ಸರ್ಕಾರ ಹಾಕಿದೆ ಅಂತೇಳಿ ನಾವು ಹಾಕಿದ್ದಲ್ಲ. ಆದ್ರೆ ಜನರಿಗೆ ಕೂಡ ಒಂದು ತಪ್ಪು ಕಲ್ಪನೆ ಇದೆ, ಅದು ರಾಜ್ಯ ಸರ್ಕಾರದ ಬಸ್ ಅಂತೇಳಿ. ಅದು ಕೂಡ ಪ್ರೈವೇಟ್ ಆಪರೇಟೆಡ್ ಬಸ್ಸೇ. ಇವತ್ತು ಜನರು ಅದನ್ನು ಕೂಡ ಗಮನಿಸಬೇಕು. ಇವತ್ತು ನಾವು ಇಂಡಿವಿಜುವಲ್ ಆಪರೇಟರ್ ಆಗಿ ಇಲ್ಲಿ 100 ವರ್ಷದ ಇತಿಹಾಸ ಮತ್ತು ಸರ್ವಿಸ್ ಅನ್ನು ಕೊಟ್ಟು ನಾವು ಇವತ್ತು ಬಂದಿದ್ದೇವೆ. ಇವತ್ತು ಏಕಾಏಕಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ನಗರಕ್ಕೆ ಬಂದು ಆಪರೇಟ್ ಮಾಡೋಕ್ಕಿಂತ ನಮ್ಮ ಮಂಗಳೂರಿನವರೇ ಬಸ್ ಆಪರೇಟ್ ಮಾಡೋದು ಒಳ್ಳೇದಂತ ನನ್ನ ಅನಿಸಿಕೆ. ಇವತ್ತು 100 ಬಸ್ ಬಂದು KSRTCಗೆ ಬರ್ತಾ ಇಲ್ಲ, ಅದು ಟೆಂಡರ್ ಬೇಸ್ ಮೇಲೆ ಪ್ರೈವೇಟಿಗೆ ಹೋಗುವಂತದ್ದು. ಅದು ಕೂಡ ಜನರ ಗಮನಕ್ಕೆ ತರುವಂತದ್ದು ಅಗತ್ಯ ಇದೆ ಅಂತ ಹೇಳಲಿಕ್ಕೆ ನೋಡಿ. ನಮ್ಮ ಈ ರೂಟ್ ಅಲ್ಲಿ ನನ್ನ ಲೆಕ್ಕದಲ್ಲಿ 15 ವರ್ಷ ಮುಂಚೆ ನಾವು ಬಸ್ಗೆ ಡೋರ್ ಅನ್ನು ಅಳವಡಿಸಿದ್ವಿ. ಈಗ್ಲೂ ಅಷ್ಟೇ ನಮ್ಮ ಎಲ್ಲಾ ಬಸ್ಗಳಲ್ಲಿ ಕೂಡ ಡೋರ್ ಇದೆ. ಇದು AC ಆಗಿರೋದ್ರಿಂದ ಡೋರ್ ಹಾಕ್ಲೇಬೇಕಾಗ್ತದೆ. ಬಟ್ ನಾವು ಖಂಡಿತವಾಗಿ ಬೇರೆ ಬೇರೆ ಬಸ್ ಅಲ್ಲಿ ಇವತ್ತು ಡೋರ್ಗಳನ್ನ ಅಳವಡಿಸುವಂತದ್ದು ಸರ್ಕಾರದ ಇವತ್ತು RTI ಕೂಡ ಹೇಳಿದ್ದಾರೆ. ಖಂಡಿತವಾಗಿ ಬಸ್ ಮಾಲಕರು ಅದನ್ನು ಮಾಡುವಂತ ವಿಶ್ವಾಸ ಕೂಡ ನಮ್ಗಿದೆ. ಈ ಬಸ್ ಅಲ್ಲಂತೂ ಕಂಪ್ಲೀಟ್ಲಿ ಆಟೋಮೆಟಿಕ್ ಡೋರ್ ಇರುವಂತದ್ದು ಇಲ್ಲ. ಆಕ್ಚುಲಿ ಸಾರಿಗೆ ಉದ್ಯಮ ಅಂತ ಯಾವುದೇ ಉದ್ಯಮದಲ್ಲಿ ಕಾಂಪಿಟೇಷನ್ ಇರುವಂತದ್ದೇ. ಆದ್ರೆ ಇಲ್ಲಿ ನಗರದಲ್ಲಿ ನೀವು ಮಂಗಳೂರು ಮತ್ತು ಉಡುಪಿಯನ್ನು ಕಂಪೇರ್ ಮಾಡಿದ್ರೆ ಅದು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬಸ್ಗಳೇ ಇಲ್ಲ. ಸೊ ಅಲ್ಲಿ ಅವರೊಟ್ಟಿಗೆ ನಾವು ಕಾಂಪಿಟೇಷನ್ ಇರುವಂತ ಅಗತ್ಯ ಇಲ್ಲ. ಇನ್ನೊಂದು, ನಾವು ಯಾವತ್ತೂ ಮಾದರಿಯಾಗಿದ್ದವರು. ನಮ್ಮ ಇವತ್ತು ಬಾಕಿ ಜಿಲ್ಲೆಯಲ್ಲಿ ಜನರು ಬಸ್ ಅನ್ನು ಕಾಯ್ತಾರೆ, ಆದ್ರೆ ಇಲ್ಲಿ ಬಸ್ ಜನರನ್ನು ಕಾಯುವಂತದ್ದು. ಇವತ್ತು ಎವ್ರಿ ಮಿನಿಟಿಗೆ ಒಂದೊಂದು ಬಸ್ ಇದೆ. ಸೊ ಆಗಿರುವಾಗ ಕಾಂಪಿಟೇಷನ್ ಗಿಂತ ಸರ್ಕಾರ ನಮ್ಗೆ
ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಾವು ಬಸ್ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಬಯಸ್ತೇನೆ. ಈ ಬಸ್ ನಮ್ಮ ರೂಟ್ ನಂಬರ್ 27 ಅಂದ್ರೆ ಮಂಗಳಾದೇವಿಯಿಂದ ವಯ ಹತ್ತಾವರ ಸ್ಟೇಟ್ ಬ್ಯಾಂಕ್ ರೂಟ್ ಅಲ್ಲಿ ಸಂಚಲಿಸ್ತದೆ. ಪರ್ ಡೇ ನಮ್ದೊಂದು 175 ಕಿಲೋಮೀಟರ್ ಓಡ್ತದೆ ಈ ಬಸ್. ಮತ್ತೆ 19 ಟ್ರಿಪ್ ಗಳನ್ನು ಮಾಡ್ತದೆ. ರೇಟ್ ಸೇಮ್ ಇರ್ತದೆ. ಅಂದ್ರೆ ಸರ್ಕಾರದ AC ಬಸ್ಸಿಗೆ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶಗಳು ಇರ್ಬೋದು, ಆದ್ರೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಹೈಕ್ ಗಳನ್ನು ಮಾಡುದಿಲ್ಲ. ಯಾವ ರೀತಿ ಬೇರೆ ಬಸ್ಗೆ ಯಾವ ರೇಟ್ ಇದೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೇವೆ. ಅದೇ ಈ ಬಸ್ ಅಲ್ಲಿ ಈಗ ನಿಮ್ಗೆ ಸೇಫ್ಟಿ ಫೀಚರ್ ಆಗಿ 7 CC ಕ್ಯಾಮೆರಾ ಇದೆ. ಅದು ನಮ್ಮ ಡ್ಯಾಶ್ ಬೋರ್ಡ್ ಇದೆ, ಅದಕ್ಕೆ ಡ್ರೈವರ್ನವರೇ ಅದನ್ನು ಮಾನಿಟರ್ ಮಾಡುವಂತದ್ದು, ಮತ್ತು ರಿವರ್ಸ್ ಗೇರ್ ಇದೆ. ಸೊ ಇದೆಲ್ಲ ಸೇಫ್ಟಿ ಫೀಚರ್ ಗಳಲ್ಲಿ ಬರ್ತದೆ. ಇಲ್ಲ, ಇದು ನೋಡಿ, ಈಗ ಡೀಸೆಲ್ ಬಸ್ ಅಲ್ಲಿ ಕೂಡ ಒಂದು ಕಳೆದ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಬದಲಾವಣೆಗಳಾಗಿದೆ. ಟರ್ಬೋ ಇಂಜಿನ್ ಬಂದಿದೆ, ಬೇರೆ ಬೇರೆ ಇಂಜಿನ್ಗಳು ಬಂದಿದೆ. ಸೊ ಈಗ ಇದೊಂದು ಎಲೆಕ್ಟ್ರಿಕ್ ಬಸ್. ನಮ್ಮ ಉದ್ಯಮದಲ್ಲಿ ಇದನ್ನು ಪಾಸಿಟಿವ್ ಸೈಡ್ ಅಲ್ಲೇ ನೋಡ್ತಾರೆ. ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆ ರೀತಿಯಲ್ಲಿ ನಡೆದ್ರೆ ಅವ್ರಿಗೆ ಕೂಡ ಒಂದು ಈ ಡೀಸೆಲ್ ನ ಉಳಿತಾಯ ಆಗ್ತದೆ, ಮತ್ತು ಖಂಡಿತ ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಹೈಯರ್ ಸೈಡ್ ಇರೋದ್ರಿಂದ ಅವರಿಗೆ ಇದರ ಸಮಸ್ಯೆ ಇರ್ಲಿಕ್ಕಿಲ್ಲ. ಬಟ್ ಜನರಿಗೆ ಇದರ ಪ್ರಯೋಜನ ಜಾಸ್ತಿ ಅಂತ ಹೇಳಲಿಕ್ಕೆ ಖಂಡಿತ ಬರ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ನಗರ ನೀವು ಯಾವುದೇ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ನಾವು ವಿ ಆರ್ ದ ಟ್ರೆಂಡ್ ಸೆಟ್ಟರ್ಸ್. ಸೊ ಖಂಡಿತವಾಗಿ ಬೇರೆ ಬಸ್ಗಳು ಬಂದೇ ಬರ್ತದೆ. ಬೇರೆ ಕಂಪನಿಯವರು ನಮ್ಗಿಂತ ದೊಡ್ಡ ಫ್ಲೀಟ್ ಆಪರೇಟರ್ಗಳು ನಗರದಲ್ಲಿ ಇದ್ದಾರೆ. ಸೊ ನಾವು ಮಂಗಳೂರಿನವರು ಧಾರವಾಡದಲ್ಲಿ ಸರ್ವಿಸ್ ಕೊಟ್ಟಿದ್ದೇವೆ, ಚಂಡೀಗಢದಲ್ಲಿ ಸರ್ವಿಸ್ ಕೊಟ್ಟಿದ್ದೇವೆ, ಭೋಪಾಲದಲ್ಲಿ ನಮ್ಮ ಬಸ್ಗಳು ಇರೋದ್ರಿಂದ ಸೊ ಖಂಡಿತವಾಗಿ ಇಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬಸ್ ಬರ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಲೋ ಫ್ಲೋರ್ ಬಸ್ಸಸ್ ಒಂದು ಜನರ ಒಂದು ಏನು ಈಸಿ ಮೂವಿಂಗ್, ಅಂದ್ರೆ ಇವತ್ತು ಸೀನಿಯರ್ ಸಿಟಿಸನ್ ಗಳಿಗೆ ಮತ್ತು ಹೆಂಗಸರಿಗೆ ಇದೊಂದು ಬೇಕಂತೇಳಿ ಮೊದ್ಲಿಂದ ಕೂಡ ಇತ್ತು. ಆದ್ರೆ ನಮ್ದು ಈ ರೂಟ್ ಅಲ್ಲಿ ಇದಕ್ಕಿಂತ ಮೊದಲು ಕೂಡ ನಾವು ಲೋ ಫ್ಲೋರ್ ಅನ್ನು ಹಾಕಿದ್ವಿ. ಸೊ ಇದು ಒಂದು ಏರ್ ಸಸ್ಪೆನ್ಷನ್ ಇರೋದ್ರಿಂದ ಇನ್ನಷ್ಟು ಆರಾಮದಾಯಕವಾಗಿ ಬಸ್ಗಳ ಏನು ರೈಡಿಂಗ್ ಇದೆ ಇನ್ನು ಆರಾಮದಾಗಿ ಇರ್ತದೆ ಅಂತ ಹೇಳಲಿಕ್ಕೆ. ಇದು ನಾಳೆ ಕಂಪನಿಯಿಂದ ಇದೊಂದು ನ್ಯೂಟನ್ ಅವರ ವತಿಯಿಂದ ಇದು 26th ಲಾಂಚ್ ಆಗ್ತದೆ, ಅಂದ್ರೆ ನಾಳೆ. ಬಟ್ ನಾವು ರಿಜಿಸ್ಟ್ರೇಷನ್ ಮತ್ತು ಬೇರೆ ಬೇರೆ ಸರ್ಕಾರದ ಈ ವ್ಯವಸ್ಥೆ ಇರೋದ್ರಿಂದ, ಪೇಪರ್ ವರ್ಕ್ ಇರೋದ್ರಿಂದ 1 ವಾರ 1-2 ವಾರದಿಂದ ನಾವು ಅದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಬಯಸ್ತೇವೆ.